ಇನ್ನು ಮಂಗಳೂರಿನಲ್ಲಿ ಮಹಾಮಳೆಗೆ ಸಾಲು ಸಾಲು ಅವಾಂತರ ಆಗಿದೆ. ಭಾರೀ ಮಳೆಗೆ ಅಪಾರ್ಟ್ಮೆಂಟ್ನ ತಡೆಗೋಡೆಯೊಂದು ಕುಸಿದಿದೆ. ಕದ್ರಿ ಶೋಭಾಗ್ ಬಳಿಯ ಅಪಾರ್ಟ್ಮೆಂಟ್ಗೆ ಭಾರೀ ಹಾನಿಯಾಗಿದೆ. ಅಪಾರ್ಟ್ಮೆಂಟ್ ಹಿಂಬದಿಯ ರಿಟೈನಿಂಗ್ ವಾಲ್ ಕುಸಿದಿದೆ. ಕಾಂಕ್ರೀಟ್ ವಾಲ್ ಕುಸಿದು ಅಪಾರ್ಟ್ಮೆಂಟ್ಗೆ ಭಾರೀ ಹಾನಿಯಾಗಿದೆ. ತಡೆಗೋಡೆ ಪಕ್ಕದ ಮೆಟ್ಟಿಲುಗಳು ಕೂಡ ಕುಸಿದು ಅನಾಹುತ ಸಂಭವಿಸಿದೆ. ಭಾರೀ ಮಳೆಗೆ ಮತ್ತಷ್ಟು ಗುಡ್ಡದ ಮಣ್ಣು ಕೂಡ ಕುಸಿತಾ ಇದೆ. ಗುಡ್ಡದ ಮೇಲ್ಭಾಗದಲ್ಲಿ ಮತ್ತೆರಡು ಮನೆಗಳಿದ್ದಾವೆ, ಅವುಗಳು ಕೂಡ ಕುಸಿಯುವಂತ ಭೀತಿ ಎದುರಾಗಿದೆ. ಗಮನಿಸಬಹುದು ದೃಶ್ಯಗಳನ್ನು ನೀವು. ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಈ ಬಗ್ಗೆ, ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದೆ. ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅಪಾರ್ಟ್ಮೆಂಟ್ನ ಮೇಲೆ ಬೃಹದಾದಂಥ ತಡೆಗೋಡೆ ಬಿದ್ದು ಸಾಕಷ್ಟು ಹಾನಿಯಾಗಿದೆ. ಮಂಗಳೂರು ನಗರದ ಕದ್ರಿ ಶೋಭಾಗ್ ಎಂಬಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇಲ್ಲೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ. ಸುಮಾರು 6 ಮಹಡಿಯ ಅಪಾರ್ಟ್ಮೆಂಟ್ ಇದಾಗಿದೆ. ಈ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಅತ್ಯಂತ ಬೃಹದಾಕಾರದಂಥ ತಡೆಗೋಡೆಯನ್ನು ಸುಮಾರು 30 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಆದರೆ ಏಕಾಏಕಿಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಂಥ ಪರಿಣಾಮವಾಗಿ ಇಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗಿದೆ. ಆ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ತಡೆಗೋಡೆ ಜೊತೆಗೆ ಮಣ್ಣು ಕೂಡ ಈ ಕೆಳಭಾಗಕ್ಕೆ ಬಿದ್ದಿರೋದ್ರಿಂದಾಗಿ 2 ಅಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ 2 ಮನೆಗಳಿಗೆ ಹಾನಿಯಾಗಿರುವಂಥದ್ದು ಗಮನಿಸ್ಬೋದು. ಅದರ ಭೀಕರತೆ ಎಷ್ಟಿತ್ತು ಎನ್ನುವಂಥದ್ದು. ಆ 2 ಮನೆಯ ಹಿಂಭಾಗದ ವಿಂಡೋಗಳೇಂದೆ ಮತ್ತು ಹಿಂಭಾಗದ ಗೋಡೆಯಿಂದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಅಲ್ಲಿ ಅಳವಡಿಸಿದಂಥ AC ಇರ್ಬೋದು ಮತ್ತು ವಿಂಡೋ ಇರ್ಬೋದು ಮತ್ತು ಅಲ್ಲಿ ಪಿಲ್ಲರ್ಗೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಮೇಲ್ಭಾಗದಿಂದ ರಭಸವಾಗಿ ಮಣ್ಣು ಸಹಿತ ಆ ಬೃಹದಾದಂಥ ತಡೆಗೋಡೆಯಿಂದ ಅದು ಕಾಂಕ್ರೀಟ್, ಅತ್ಯಂತ ದಪ್ಪನೆಯ ಕಾಂಕ್ರೀಟ್ನಿಂದ ನಿರ್ಮಿಸಲಾಗಿತ್ತು. ಸೊ ಅದರ ಭಾರವೇ ಸಾಕಷ್ಟಿದೆ. ಸೊ ಮಣ್ಣು ಸಹಿತವಾಗಿ ಬಿದ್ದಿರೋದ್ರಿಂದಾಗಿ ಅದನ್ನ ಭಾರವನ್ನು ತಡೆಯೋದಕ್ಕೆ ಸಾಧ್ಯ ಆಗದೆ ಅಲ್ಲಿ ಗೋಡೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದಂಥವರು ಮುಂಭಾಗದಲ್ಲಿದ್ದರು. ಸೊ ಹಿಂಭಾಗದಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದಾಗಿ ಭಾರಿ ದೊಡ್ಡ ಅನಾಹುತ ತಪ್ಪಿರುವಂಥದ್ದು. ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ನ ಕೆಳಭಾಗದಲ್ಲಿ ಈಗ ಪಾರ್ಕಿಂಗ್ ಏರಿಯಾ ಇದೆ, ಇಲ್ಲಿಯೂ ಕೂಡ ಯಾರೂ ಕೂಡ ಓಡಾಡ್ತಿರ್ಲಿಲ್ಲ ಮತ್ತು ವಾಹನವು ಕೂಡ ಆ ವಾಹನದಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ಆದರೆ ಒಂದಷ್ಟು 3-4 ವಾಹನಗಳಿಗೆ ಒಂದಿಷ್ಟು ಡ್ಯಾಮೇಜ್ ಆಗಿದೆ. ಸದ್ಯ ಮಣ್ಣು ಕೂಡ ಕೆಳಗೆ ಬಿದ್ದಿರುವಂಥದ್ದು. ಮಳೆ ಹೆಚ್ಚಾಗ್ತಿದೆ. ಸೊ ಮತ್ತಷ್ಟು ಆತಂಕ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಮರ ಇದೆ, ಇನ್ನೊಂದು ಕಡೆಯಿಂದ ಈ ಭಾಗದಲ್ಲಿ ಇನ್ನೊಂದು ಅತಿ ಎತ್ತರದ ಒಂದು ಏನು ತಡೆಗೋಡೆಯು ಕೂಡ ಇದೆ. ಅದು ಕೂಡ ಕಾಂಕ್ರೀಟ್ನಿಂದ ನಿರ್ಮಾಣ ಮಾಡಿರುವಂಥದ್ದು. ಸೊ ಅದು ಕೂಡ ಯಾವಾಗ ಕುಸಿಯುತ್ತೆ ಅನ್ನುವಂಥ ಆತಂಕ ಇದೆ. ಒಂದು ವೇಳೆ ಅದು ಕೂಡ ಬಿದ್ದರೆ ಇಲ್ಲಿ 2ಕ್ಕಿಂತ ಹೆಚ್ಚು ಫ್ಲೋರಿಗೆ ಹಾನಿಯಾಗುವಂಥ ಆತಂಕ ಇದೆ. ಸೊ ಅಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೂ ಕೂಡ ಸಾಕಷ್ಟು ಆತಂಕ ಈ ಭಾಗದಲ್ಲಿ ಇರುವಂಥದ್ದು. ಇನ್ನು ಈ ಅಪಾರ್ಟ್ಮೆಂಟ್ನಲ್ಲಿ ಇರುವಂಥವರು ಕೂಡ ಇಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಆತಂಕದಲ್ಲಿ ಇದ್ದಾರೆ. ಅವರಿಗೂ ಕೂಡ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಏನು ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಯವರೇಂದರೆ ಅವರು ಈಗಾಗಲೇ ಸ್ಥಳಾಂತರ ಆಗಿದ್ದಾರೆ. ಮನೆಯೊಳಗೆ ಮಲ್ಕೊಂಡಿದ್ರು. ಸೊ ಆ ಟೈಮಲ್ಲಿ ಏಕಾಏಕಿಯಾಗಿ ಈ ಒಂದು ಘಟನೆ ಆಗಿರುವಂಥದ್ದು. ಸೊ ಮುಂದೆ ಕೂಡ ಆತಂಕ ಇದೆ. ಮುಂದೆ ಏನಾಗುತ್ತೆ ಅನ್ನುವಂಥ ಭಯವೂ ಕೂಡ ಅವರಲ್ಲಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಪೇಜ್ ಜೊತೆ ಅಶೋಕ್, TV9 ಮಂಗಳೂರು.